ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನ ಮಾಡ್ರಿ, ಬಿಡಿಸ್ರಿ. ಬಿಡಿಸೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ಎಲ್ಲರೂ ನೋಡ್ರಿ ಬೋರ್ಡ್ ಕಡೆ. ಇದು ಬಹಳ ಇಂಪಾರ್ಟೆಂಟ್. ಪ್ರತಿ ವರ್ಷ ನವೋದಯಕ್ಕೆ ಗಣಿತ ಬಿದ್ದೆ ಬೀಳುತ್ತದ. ಇಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ತದೆ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ನೀವು ಕರೆಕ್ಟ್ ಮಾಡಿರಿಲ್ಲ ಚೆಕ್ ಮಾಡ್ಕೊರಿ. ಮೊದಲು ಒಬ್ಬನು ಒಂದು ಮೇಜನ್ನು ₹3 325ಕ್ಕೆ ಕೊಂಡು ಅದರ ರಿಪೇರಿಗಾಗಿ ₹25 ಖರ್ಚು ಮಾಡಿದನು. ಅವನು ಅದನ್ನು ₹420ಗೆ ಮಾರಿದರೆ ಆತನಿಗೆ ಆದ ಶೇಕಡ ಲಾಭ ಎಷ್ಟು? ಇಲ್ಲೇ ಇದು ಕೊಂಡ ಬೆಲೆ ಮತ್ತು ಖರ್ಚನ್ನು ಕೂಡಿಸಿದ್ರೆ ಒಟ್ಟು ಕೊಂಡ ಬೆಲೆ ಆಗ್ತದೆ. ಒಟ್ಟು ಕೊಂಡ ಬೆಲೆ ಮಾಡ್ಕೋಬೇಕಾಗ್ತದೆ ನೀವು. ಯಾಕಂದ್ರೆ ₹420 ಇದು ಸಂಬಂಧ ಪಡೆದಿಲ್ಲ. ಇದು 325ರಾಗ ಇದು ಹೋಗಿ ಕೂಡುತ್ತದಲ್ಲಿ. ಅದಕ್ಕೆ ಏನಂತಾರೆ? ಒಟ್ಟು ಕೊಂಡ ಬೆಲೆ ಅಂತಾರೆ. ಒಟ್ಟು ಕೊಂಡ ಬೆಲೆ ತಕ್ಕೋಬೇಕು ನೀವು ಮೊದಲ. ನೋಡ್ರಿ, ಕೊಂಡ ಬೆಲೆ ಬರೋಬರಿ ₹325. ಆಮೇಲೆ ಖರ್ಚು ಬರೋಬರಿ ₹25. ಒಟ್ಟು ಕೊಂಡ ಬೆಲೆ ಬರೋಬರಿ ಕೊಂಡ ಬೆಲೆ ಪ್ಲಸ್ ಖರ್ಚು. ಕೊಂಡ ಬೆಲೆ ಎಷ್ಟದ? 325. ಖರ್ಚು ಎಷ್ಟಾಯ್ತು? 25 ಆಯ್ತು. ಒಟ್ಟು ಕೊಂಡ ಬೆಲೆ ಎಷ್ಟು ಬಂತು? ₹350 ಬಂತು. ಬರೋಬರಿ ₹350. ಮಾರಾಟದ ಬೆಲೆ ಬರೋಬರಿ ₹420. ₹420. ನೋಡಿ, ಒಟ್ಟು ಕೊಂಡ ಬೆಲೆ 300 ಆಯ್ತು, ₹420 ಆತಂದ್ರೆ ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಇಷ್ಟು ಬರ್ಕೊಂಡು ಬಿಡ್ಬೇಕು. ಮುಂದೆ ನಿಮ್ಗೆ ತಾನೇ ಬರ್ತದ ಅದು ಲೆಕ್ಕ. ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಕೊಂಡ ಬೆಲೆ ಎಷ್ಟು? 325, ಖರ್ಚು 25. ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಖರ್ಚು. 325 ಪ್ಲಸ್ 25 350 ಏನಾಯ್ತು? ಒಟ್ಟು ಕೊಂಡ ಬೆಲೆ ಬಂತು. ಆಮೇಲೆ ಏನದಲ್ಲ, ಮಾರಾಟ ಬೆಲೆ 420. ಒಟ್ಟು ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾಗ್ಯದ. ಶೇಕಡ ಲಾಭ ಬರೋಬ್ಬರಿ ಎಷ್ಟಂತ ನೀವು ಬರ್ಕೋಬೇಕು. ಯಾಕೆ ನಾವು ವಿಡಿಯೋಗಳು ಸ್ಲೋ ಮಾಡ್ತೀವಿ? ಪರ್ಮನೆಂಟ್ ಆಗಿರ್ತಾವೆ. ನೀವು ಬಡ ಫಾಸ್ಟ್ ಆಗಿದ್ದನ್ನು ಮೂವ್ ಮಾಡ್ಬೋದು. ಎರಡೂ ರೀತಿಯಿಂದ ಅದ ಇದು ವಿಡಿಯೋ. ಆಮೇಲೆ ಈಗ ಏನು ಮಾಡಬೇಕು? ಲಾಭ ಆಗ್ಯದ, ಲಾಭ ತಕ್ಕೋಬೇಕು. ಈಗ ನೀವು ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಒಟ್ಟು ಕೊಂಡ ಬೆಲೆ ಅಂದ್ರೂ ಒಂದೇ. ಆಮೇಲೆ ಅದು ಕೊಂಡ ಬೆಲೆ ಅಂತ ಕರಿಬೇಕು. ಅದಕ್ಕೆ ಖರ್ಚು ಕೂಡಿಸಿದ್ರೆ ಅದು ಕೊಂಡ ಬೆಲೆನೇ ಅಂತ. 420 ಮೈನಸ್ 350 ಬರೋಬ್ಬರಿ ಎಷ್ಟಾಯ್ತು? ಪೂಜಿ 12 5 ಆದ್ರೆ 7 ಎಲ್ಲ ಬಂತು. 1 ಪೂಜಿ. ಲಾಭ ಬರೋಬ್ಬರಿ ₹70 ಲಾಭ ಆಯ್ತು. ಈಗ ಇದನ್ನ ಸೂತ್ರ ಮೇಲೆ ಮಾಡೋದು. ಇದು ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರ್ವಾಸ್ವಾಲೆ ಕೊಂಡ ಬೆಲೆ ಇನ್ನು 350ಕ್ಕೆ 70 ಲಾಭ ಆದ್ರೆ 100ಕ್ಕೆ ಎಷ್ಟು ಅಂದಂಗ? 100 ಲಾಭ 70 ಸರ್ವಾಸ್ವಾಲೆ ಕೊಂಡ ಬೆಲೆ 350. ಈ 0 7 1 7 5 5 1 5 20 ಬರೋಬ್ಬರಿ ಶೇಕಡ 20 ಲಾಭ. ಆನ್ಸರ್ ಶೇಕಡ 20 ಲಾಭ. ಶೇಕಡ 20 ಲಾಭ ಎಲ್ಲೇನ ನೋಡ್ರಿ. ಶೇಕಡ 20 ಇದ್ದದ್ದು ಎ.
ಅದು ಲಾಭ ಅಂತ ತಿಳ್ಕೊಬೇಕು. ಲಾಭ ಬರ್ದಿಲ್ರಿ ಅನ್ಬಾರ್ದು. ಅದನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಗಣಿತಗಳನ್ನು ಇನ್ನೊಂದ್ಸಲ ತಿಳಿಸಿ ಹೇಳ್ತಾವೆ. ಕೊಂಡೆ ಬೆಲೆ ಬರೋಬ್ಬರಿ ಎಷ್ಟು 325, ಖರ್ಚು ಬರೋಬ್ಬರಿ ಎಷ್ಟು 25. ಒಟ್ಟು ಕೊಂಡೆ ಬೆಲೆ ಮಾಡ್ಕೋಬೇಕು. ಒಟ್ಟು ಕೊಂಡೆ ಬೆಲೆ ಅಂದರೆ ಏನು ಮಾಡ್ಕೋಬೇಕು? ಕೊಂಡೆ ಬೆಲೆ ಪ್ಲಸ್ ಖರ್ಚು ಕೂಡಿಸ್ಕೋಬೇಕು. 325 ಪ್ಲಸ್ 25 350. ಒಟ್ಟು ಕೊಂಡೆ ಬೆಲೆ ಬರೋಬ್ಬರಿ 350. ಮಾರಾಟದ ಬೆಲೆ ಬರೋಬ್ಬರಿ 420 ರೂಪಾಯಿ. ಒಟ್ಟು ಕೊಂಡೆ ಬೆಲೆ ಅಂತಲೂ ಮಾರಾಟ ಬೆಲೆ ದೊಡ್ಡದಾಯಿತು ಅಂದರೆ ಶೇಕಡ ಲಾಭ ಅಂತ ನೀವು ಬರ್ಕೋಬೇಕು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡೆ ಬೆಲೆ. 420 ಮೈನಸ್ 350 ಬರೋಬ್ಬರಿ 70. 70 ರೂಪಾಯಿ ಅನ್ನೋದು ಲಾಭ. ಇನ್ನು ಸೂತ್ರದ ಪ್ರಕಾರ ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರಾಸರಿ ಮೇಲೆ ಕೊಂಡ ಬೆಲೆ. 100 ಗುಂಡ್ಲೆ ಲಾಭ ಸರಾಸರಿ ಮೇಲೆ ಕೊಂಡ ಬೆಲೆ ಬರೋಬ್ಬರಿ ಶೇಕಡ 20 ಲಾಭ. ಉತ್ತರ ಸಂಖ್ಯೆ ಎ. ನೋಡ್ರಿ, ಚಂದಂಗೆ ನೀವು ತಿಳ್ಕೊಂಡ್ರೆ ಮುಂದೆ ನಿಮಗೆ ಏನಾಗ್ತದ, ನಾವು ವಿಡಿಯೋಗಳು ಯಾಕೆ ಸ್ಲೋ ಮಾಡ್ತೀವಿ ಅಂತಂದ್ರೆ ನಿಮಗೆ ಚಂದಂಗೆ ಬರಿಬೇಕಾಗ್ತದ. ಸುಮ್ಮನೆ ನೋಟ್ಬುಕ್ದಾಗ ಬರ್ದಂಗಲ್ಲ, ಅದು ಪರ್ಮನೆಂಟ್ ಇರ್ತಾವ. ಚಂದಂಗೆ ನಾ ಹೆಂಗೆ ಬಿಡಿಸಿದಂಗೆ ನೀವು ಬಿಡಿಸ್ಕೊಡ್ರಿ, ಚಂದಂಗೆ ಫೇರ್ದಾಗ ಬರ್ಕೊಡ್ರಿ.